ಇದೊಂದು ನನ್ನ ಕುಟುಂಬ ಅನ್ನತಕ್ಕಂಥ ಸ್ವಭಾವದಿಂದ ಸಂಸ್ಥೆಯನ್ನು ಬೆಳೆಸಿಕೊಂಡು ಬರ್ತಾ ಇರತಕ್ಕಂಥ ಅವರಿಗೆ 100 ಕಾಲ ಈ ಸಂಸ್ಥೆ ಬೆಳೆದು ದೊಡ್ಡದಾಗಿ ಜಗತ್ತೇ ಬೆರಗಾಗಿ ಈ ಸಂಸ್ಥೆಯತ್ತ ತಿರುಗಿ ನೋಡಿ ಸಂತೋಷ ಪಡ್ತಕ್ಕಂಥ ಒಂದು ಸಾಧನೆ ಈ ಸಂಸ್ಥೆಯಿಂದ ಉಂಟಾಗಲಿ ಅಂತಕ್ಕಂಥ ಶುಭ ಹಾರೈಕೆಯನ್ನು ಹಾರೈಸಿ ಇದರೊಳಗೆ ನನಗೂ ಒಂದು ಸಣ್ಣದೊಂದು ಸೇವಾ ಕೊಟ್ಟಿದ್ರು. ಪೂಜೆ ಮಾಡಿರೋದರ ಬಂದು ಆಶೀರ್ವಾದ ಕೊಟ್ಟರೆ ನನ್ನ ಕೆಲಸ ಇನ್ನೇನು, ಪೂಜೆ ಮಾಡೋದು ಆಶೀರ್ವಾದ ಮಾಡೋದು, ಬಂದು ಎಷ್ಟು ಕೆಲಸ ಮಾಡೀವಿ ಅನ್ನತಕ್ಕಂಥದ್ದು ನಿಮಗೆಲ್ಲ ನೆನಪಿರಬೇಕು. ಜೀವನದೊಳಗೆ ಒಳ್ಳೆ ಗುಣಗಳನ್ನು ಒಳ್ಳೆ ಮಾತುಗಳನ್ನು ಕೇಳೋದಕ್ಕೆ ಎಂದೂ ನಾವು ತಪ್ಪಿಸ್ಕೋಬಾರದು. ಒಳ್ಳೆ ಮಾತುಗಳಂದ್ರೆ ನಮಗೆ ದೊಡ್ಡದಾಗಿರ್ತಕ್ಕಂಥ ವಜ್ರ ಕವಚ ಇದ್ದಂಗೆ ಅವಕ್ಕೆ ಹೇಳ್ತಕ್ಕಂಥ ಅವಕಾಶ ಸಿಕ್ಕಾಗ ಮತ್ತೆ ಹೇಳೋಣ ಅನ್ನತಕ್ಕಂಥ ಮಾತುಗಳನ್ನು ಇಲ್ಲಿ ಹೇಳೋದ್ರೊಂದಿಗೆ ಇವತ್ತಿನ ದಿವಸ ಮುಂದಿನ ಕಾರ್ಯಕ್ರಮ ಕೊನೆಯಾಗೋಣ. ನೀವು ಉಂಡ ಮೇಲೆ ನಡೀತಕ್ಕಂಥ ಕಾರ್ಯಕ್ರಮಗಳು ಇನ್ನೂ ಸಾಕಷ್ಟು ಇದ್ದಾವೆ, ಅದರೆಲ್ಲ ಭಾಗವಹಿಸಿ ಸಂತೋಷ ಪಡ್ರಿ. ಇವತ್ತಿನ ದಿವಸ ಕಾರ್ಮಿಕರ ದಿನಾಚರಣೆ ಯಶಸ್ವಿಯಾಗಿ ಸಂಭ್ರಮದಿಂದ ಅತ್ಯಂತ ಉತ್ಸವದಿಂದ ನೀವೆಲ್ಲ ಆಚರಣೆ ಮಾಡ್ಕೊಂಡು ಬರತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಮಾತುಗಳನ್ನು ತಿಳಿಸಿ ಇದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಶಿವಕುಮಾರ್ ಸರ್, ಅವರ ಮಂಡಳಿ, ಅವರ ಪಾಲುದಾರರು, ಅವರಲ್ಲಿ ದುಡಿಯತಕ್ಕಂಥ ಎಲ್ಲ ಕೆಲಸಗಾರರು ಕೂಡ ಸದ್ಗುರುನಾಥನ ಕೃಪಾಶೀರ್ವಾದ ಚಿರಕಾಲ ಇರಲಿ, 100 ಕಾಲ ಬಾಳಲಿ ಅಂತಕ್ಕಂಥ ಶುಭ ಹಾರೈಕೆಯನ್ನು ಹಾರೈಸಿ ಈ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೃತಜ್ಞತೆ ನಮನಗಳನ್ನು ಸಲ್ಲಿಸಿ ಮುಂದಿನ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಜಯ ಮಂಗಲಂ, ಜಯ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್. ಫಂಕ್ಷನ್ ಅನ್ನು ಮಾಡ್ತಿದ್ದೇವೆ. ಅವ್ರಿಗೆಲ್ಲರಿಗೂ ಅವ್ರಿಗೆ ಎಲ್ಲರೂ ಒಂದು ಜೋರಾದ ಚಪ್ಪಾಳೆಯನ್ನು ಇಂತಹ ಅವಕಾಶವನ್ನು ಬಿಟ್ಟಿರ್ತಕ್ಕಂಥವ್ರು ಮಿಸ್ ಮಾಡ್ಕೊಂಡಿದ್ದಾರೆ. ನಮಗೆಲ್ಲ ತುಂಬಾ ಸಂತೋಷ ಆಗಿದೆ. ಯೋಗ ಆಯ್ತು, ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗಿದೆ. ಇಂತಹ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಮ್ಮೆಲ್ಲರ ಕೇಳ್ಕೊಳ್ತಾ ಇದ್ದೀವಿ ಗುರುಗಳ ಆಶೀರ್ವಾದದೊಂದಿಗೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ನಮ್ಮಂತ ಎಲ್ಲಾ ಕಾರ್ಮಿಕರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ಗೆ ತುಂಬಾ ಖುಷಿ ಆಗ್ತಿದೆ, ಮಾತೇ ಬರ್ತಿಲ್ಲ ಈ ತರ ಫಂಕ್ಷನ್ ನೋಡಿ. ನಮ್ಮ ಸರ್ ಎಷ್ಟು ದೊಡ್ಡ ಮನಸ್ಸು ಅಂತ ಇದ್ರಲ್ಲೇ ಗೊತ್ತಾಗತ್ತೆ. ಮತ್ತೆ ಅವ್ರ ಖುಷಿಗೂ ಮಾತೇ ಬರ್ತಾ ಇಲ್ಲ. ನಮ್ಮ ಸಾಯಿ ಯೋಗ ಕೇಂದ್ರದ ವತಿಯಿಂದ ಆತ್ಮೀಯವಾದ ಸನ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಅತ್ಯಂತ ಖುಷಿ ಆಗ್ತದೆ.
ಕಾರ್ಮಿಕರ ದಿನಾಚರಣೆ ಅಂತ ಹೇಳಿ ಮಾಲೀಕರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಬಟ್ ಎಲ್ಲ ಕಾರ್ಮಿಕರಿಗೆ ಅವ್ರ ನನ್ನ ಪರವಾಗಿ ಹೌದಾ ಕರೆಕ್ಟ್ ಆಗಿ ಹೇಳೋದು. ನಾನು ಒಬ್ಬ ಕಾರ್ಮಿಕನಾಗಿ ಮಾಲೀಕನಾಗಿ ನಾನು ಕಾರ್ಮಿಕನಾಗಿ ಇರ್ಬೇಕಂತ ನನ್ನ ಆಸೆ, ಮಾಲೀಕನಾಗಿ ಇರ್ಬಾರ್ದು. ಮಾಲೀಕನಾದ್ರೆ ಬರೀ ಒಂದು ರೂಮಲ್ಲಿ ಸೀಮಿತವಾಗಿರ್ತದೆ. ಕಾರ್ಮಿಕನಾಗಿದ್ರೆ ನಿಮ್ಮೆಲ್ಲರೂ ಒಟ್ಟಿಗೆ ಇರ್ಬೋದು, ಅದು ನಮ್ಮ ಆಸೆ. ಮತ್ತೆ ಜೊತೆಗೆ ನನ್ನ ಜೀವನದಲ್ಲಿ ಒಬ್ರು ಹಿಂದೆ ಇದ್ದಾರೆ, ಯಾರೇ ಇರ್ಬೋದು ಹೇಳಿ, ಹಿಂದೆ ಅಲ್ಲ ಪಕ್ಕದಲ್ಲಿದ್ದಾರೆ. ನನ್ನ ಮಡದಿ, ನಮ್ಮ ಮನೆಯವರು ಈ 24 ವರ್ಷ ಕಾಲ ನನ್ನನ್ನು ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಈ ಸಂಸ್ಥೆಗೆ ಒಳ್ಳೇದು ಮಾಡಲಿಕ್ಕೆ, ನಾನು ಹೇಳಿದಲ್ಲ ಮೊನ್ನೆ ಒಂದು ಇನ್ಸಿಡೆಂಟ್ ಎಲ್ಲ ಹೇಳಿದೆ, ಈ ಸಂಸ್ಥೆಗೆ ಪ್ರತಿಯೊಂದು ಹಂತದಲ್ಲಿನೂ ಹೆಲ್ಪ್ ಮಾಡಿ ನನಗೆ ಪ್ರೋತ್ಸಾಹ ಮಾಡಿ, ಫಸ್ಟ್ ಏನೇ ಸಮಸ್ಯೆ ಇದ್ರೂ ಫಸ್ಟ್ ಹೆಣ್ಮಕ್ಳಿಗೆ ಸಂಬಳ ಕೊಡ್ರಿ ಅಂತ ಹೇಳಿ ಬೆಂಗಳೂರಿಂದ ಕಳಿಸ್ಕೊಡ್ತಾ ಇದ್ರು. ಹಾಗಾಗಿ ಇವತ್ತಿನ ದಿವಸ ಅವ್ರನ್ನೂ ನೆನೆಸ್ಕೊಡ್ಬೇಕು. ಈ ಕಾರ್ಮಿಕ ಮಾಲೀಕನಾಗಿ ಬೇಡ, ಕಾರ್ಮಿಕನಾಗ ಇರಬೇಕು ಅಂತ ಹೇಳ್ಬಿಟ್ಟು ಸೊ ಈ ಒಂದು ಉತ್ಸಾಹ ಅವ್ರ ಜೊತೆ ಹಂಚ್ಕೊಳ್ಳೋದಕ್ಕೆ ಖುಷಿ ಆಗ್ತಾ ಇದೆ. ಮತ್ತೆ ನನ್ನ ಮಗನಿಗೆ ಯಾತಕ್ಕೆ ಸನ್ಮಾನ ಮಾಡಿದಾರೆ ಅಂತ ಹೇಳಿ ಅವರು ಸಾರ್ ಹೇಳಿರ್ಬೇಕು. ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳ್ಬಿಟ್ಟು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ, ಅವರು ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ ಇವನಿಗೆ. ಹಾಗಾಗಿ ನೋಡಿ, ಇವನು ನಾನು ಬಯಸಿದ್ದಲ್ಲ, ನಾನು ಅಪೇಕ್ಷೆ ಮಾಡಿದ್ದಲ್ಲ, ಬಟ್ ಅದು ತನ್ನಷ್ಟು ತಾನಾಗೆ ನೂರಾರು ಜನದಲ್ಲಿ ಇವರು ಸಹೋದ್ಯೋಗಿಗಳು ಇವರು ಸ್ನೇಹಿತರಿದ್ರು, ಬಟ್ ಒಬ್ಬರನ್ನ ಹಾರಿಸಿದ್ದಾರೆ, ಅದು ಪೇಪರ್ನಲ್ಲಿ ಬಂದಿದೆ. ಹಾಗಾಗಿ ನಮ್ಮ ಮನಸ್ಸು ಅಂದ್ರೆ ಎಲ್ಲರ ಮನಸ್ಸು ಒಳ್ಳೆದಾಗೆ ಇರ್ತದೆ. ಸೊ ಆ ರೀತಿ ಬೆಳೆಸ್ಕೊಂಡಾಗ ತನ್ನಷ್ಟು ತಾನೇ ಬರುತ್ತೆ. ಬಯಸದೆ ಬಂದ ಭಾಗ್ಯ ಅಂತ ಹೇಳಿ ಬಯಸ್ತೀನಿ. ನಿಮ್ಮ ಎಲ್ಲರ ಪರವಾಗಿ ಅವನಿಗೂ ಆಶೀರ್ವಾದ, ನನಗೆ ಯಾವ ರೀತಿ ಆಶೀರ್ವಾದ ಮಾಡ್ತಾ ಇದ್ದೀರಿ ಅವ್ರಿಗೆ ಅದೇ ರೀತಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ. ಈಗ ನಮ್ಮ ಮನೆಯವರು 2 ನಿಮಿಷ ಮಾಡಿದ್ರು. ನಿಮ್ಮನ್ನೆಲ್ಲ ನೋಡಿ ಹ್ಯಾಪಿ ವರ್ಕರ್ಸ್ ಡೇ ಅಂತ ಹೇಳ್ತೀನಿ. ನಿಮ್ಮ ಮುಂಚೆ ಎಷ್ಟು ಕಡಿಮೆ ಇರ್ತಾ ಇದ್ರಿ, ಈಗ ಇಷ್ಟು ಜನ ಆಗಿದ್ರಿ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಇಷ್ಟು ಚೆನ್ನಾಗಿ ನಿಮ್ಗೆ ಸಾರ್ ಮಾಡಿದ್ರೆ ನಂದೇನು ಇಲ್ಲಿದ್ರಲ್ಲ, ಅವ್ರ ಅತಿಶಯವಾಗಿ ನನ್ನನ್ನು ಹೊಗಳ್ತಾ